ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ತುಲಾ ರಾಶಿಯ ಶಾಂತತೆಯ ಹಿಂದೆ ಅಡಗಿದ ಸುನಾಮಿ. ಇವರನ್ನು ಓಲೈಸೋದು ಸಾಮಾನ್ಯದ ಮಾತಲ್ಲ. ರಾಶಿಚಕ್ರದ 7ನೇ ರಾಶಿ ಗಾಳಿಯ ತತ್ವವನ್ನು ಹೊಂದಿರುವ ತುಲಾ ರಾಶಿ. ಇವರನ್ನು ನೋಡಿದಾಗ ಎಲ್ಲರಿಗೂ ಅನಿಸೋದು ಇವರು ತುಂಬ ಸೌಮ್ಯರು, ಶಾಂತರು ಮತ್ತು ಪ್ರೀತಿಯ ಹುಡುಕಾಟದಲ್ಲಿರುವವರು ಅಂತ. ಆದರೆ ತುಲಾರಾಶಿಯವರ ಆ ಮೃದುವಾದ ನಗುವಿನ ಹಿಂದೆ ಒಂದು ಬಲಿಷ್ಠವಾದ ತರ್ಕ ಮತ್ತು ಅತೀಂದ್ರಿಯ ಶಕ್ತಿ ಅಡಗಿದೆ. ಇವತ್ತು ತುಲಾರಾಶಿಯವರ ಜೀವನದ ಆ 3 ಮಹಾ ರಹಸ್ಯಗಳೇನು ಮತ್ತು 2026ರಲ್ಲಿ ಇವರು ಬಾಳಿನಲ್ಲಿ ನಡೆಯಲಿರುವ ಆ ಅದ್ಭುತ ಬದಲಾವಣೆಗಳ ಬಗ್ಗೆ ನೋಡೋಣ. 1ನೇ ರಹಸ್ಯ, ತುಲಾರಾಶಿಯವರನ್ನ ಜನ ತುಂಬ ಒಳ್ಳೆಯವರು ಅಂತ ಎಲ್ಲರೂ ಕೂಡ ಒಪ್ಕೊತಾರೆ. ಆದರೆ ಇವರ ಮೊದಲ ರಹಸ್ಯನೇ ಇವರ ರಾಜತಾಂತ್ರಿಕ ಕೌಶಲ್ಯ, ಡಿಪ್ಲೊಮಸಿ. ಇವರು ನೇರವಾಗಿ ಜಗಳಕ್ಕೆ ಹೋಗೋದಿಲ್ಲ, ಬದಲಾಗಿ ತಮ್ಮ ಮಾತಿನ ಚಾತುರ್ಯದಿಂದಲೇ ಎದುರಾಳಿಯನ್ನು ಮಣಿಸ್ತಾರೆ. ಇವರಿಗೆ ಪರಿಸ್ಥಿತಿಯನ್ನು ಹೇಗೆ ತಮ್ಮ ಪರವಾಗಿ ತೀರಿಸ್ಕೊಳ್ಬೇಕು ಅಂತ ಚೆನ್ನಾಗಿ ಗೊತ್ತು. ಇವರು ಆಡುವ ಪ್ರತಿಯೊಂದು ಆಟದ ಹಿಂದೆ ಒಂದು ವ್ಯವಸ್ಥಿತವಾದ ಮಾಸ್ಟರ್ ಪ್ಲಾನ್ ಇರುತ್ತೆ. ಇವರ ಶಾಂತತೆ ಎದುರಾಳಿಯನ್ನು ಅಜಾಗರೂಕರನ್ನಾಗಿ ಮಾಡುತ್ತೆ. ಅದೇ ಒಂದು ಇವರ ಗೆಲುವಿನ ಮೊದಲ ಹೆಜ್ಜೆ ಕೂಡ ಆಗಿರುತ್ತೆ. 2ನೇ ರಹಸ್ಯ, ನ್ಯಾಯದ ಪರವಾಗಿ ನಿಲ್ಲುವ ದೈವಿಕ ಶಕ್ತಿ. ತುಲಾರಾಶಿಯವರ ರಾಶಿಯಾಧಿಪತಿ ಶುಕ್ರ ಗ್ರಹ ಆದರೂ ಕೂಡ ಇವರನ್ನು ತಕ್ಕಡಿಯಿಂದ ಗುರುತಿಸಲಾಗುತ್ತೆ. ಇವರ 2ನೇ ರಹಸ್ಯ ಅಂದರೆ ನ್ಯಾಯ ಪ್ರಜ್ಞೆ. ಇವರು ತಮಗೆ ಅನ್ಯಾಯವಾದರೆ ಸುಮ್ಮನಿರೋದಿಲ್ಲ, ಆದರೆ ಇವರು ಸೇಡು ತೀರಿಸಿಕೊಳ್ಳುವ ರೀತಿ ತುಂಬ ವಿಭಿನ್ನ. ಇವರು ಎದುರಾಳಿಯನ್ನು ತರಾತುರಿಯಲ್ಲಿ ಶಿಕ್ಷಿಸೋದಿಲ್ಲ, ಬದಲಿಗೆ ಕರ್ಮದ ನಿಯಮಕ್ಕೆ ಬಿಟ್ಟು ಬಿಡ್ತಾರೆ. ಕಾಲವೇ ಅವರಿಗೆ ಉತ್ತರ ನೀಡುವಂತೆ ಇವರು ಪ್ರಾರ್ಥಿಸ್ತಾರೆ. ಇವರ ಈ ದೈವಿಕ ಆಶೀರ್ವಾದದ ಕಾರಣದಿಂದ ಇವರಿಗೆ ಮೋಸ ಮಾಡಿದವರು ಕೊನೆಗೆ ತಾವೇ ಸೋಲುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇವರ ಆತ್ಮಸಾಕ್ಷಿಯೇ ಇವರ ಅತ್ಯಂತ ದೊಡ್ಡ ಶಕ್ತಿ. 3ನೇ ರಹಸ್ಯ, ಸೌಂದರ್ಯ ಮತ್ತು ಸಾಮರಸ್ಯದ ಹಿಂದಿನ ಅಂತರಂಗ. ತುಲಾರಾಶಿಯವರು ಸೌಂದರ್ಯ ಆರಾಧಕರು. ತಮ್ಮ ಸುತ್ತಮುತ್ತಲಿನ ವಾತಾವರಣ, ಸಂಬಂಧಗಳು ಎಲ್ಲವೂ ಸಮತೋಲನದಲ್ಲಿ ಇರಬೇಕು ಅಂತ ಬಯಸ್ತಾರೆ. ಇವರ 3ನೇ ರಹಸ್ಯ ಅಂದರೆ ಅವರ ಆಕರ್ಷಣಾ ಶಕ್ತಿ. ಇವರು ಯಾವುದೇ ದೊಡ್ಡ ಕಷ್ಟದಲ್ಲಿದ್ದರೂ ಕೂಡ ಆ ಪರಿಸ್ಥಿತಿಯನ್ನು ಸೌಮ್ಯವಾಗಿ ನಿಭಾಯಿಸುವ ಕಲೆ ಇವರಲ್ಲಿರುತ್ತೆ. ಇವರು ಕೇವಲ ವ್ಯಕ್ತಿಗಳಲ್ಲ, ಇಡೀ ಸನ್ನಿವೇಶವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಇನ್ನು ತುಲಾರಾಶಿಯವರ ಪಾಲಿಗೆ ಭಾಗ್ಯೋದಯದ ವರ್ಷ 2026ರಲ್ಲಿ ತುಲಾರಾಶಿಯವರಿಗೆ ಒಂದು ಸುವರ್ಣ ಅವಕಾಶ ಅನ್ನೋದು ಕಾದಿದೆ. ಗುರು ಮತ್ತು ಶುಕ್ರನ ಅನುಗ್ರಹದಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ವೃತ್ತಿ ಮತ್ತು ವ್ಯಾಪಾರ, ಬಹಳ ದಿನಗಳಿಂದ ಬಾಕಿ ಇರುವ ಯೋಜನೆಗಳು ಈ ವರ್ಷ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ವ್ಯಾಪಾರಸ್ಥರಿಗೆ ಅನಿರೀಕ್ಷಿತ ಲಾಭಗಳು ಕಾದಿವೆ. ಸಂಬಂಧಗಳ ಸುಧಾರಣೆ, ಕುಟುಂಬದಲ್ಲಿ ಇದ್ದ ಮನಸ್ತಾಪಗಳು ದೂರವಾಗುತ್ತೆ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಏರ್ಪಡಲಿದೆ. ವಿವಾಹ ಅಪೇಕ್ಷಿತರಿಗೆ ಶುಭ ಸುದ್ದಿ ಅನ್ನೋದು ಕಾದಿದೆ. ಅಧಿಕಾರ ಮತ್ತು ಕೀರ್ತಿ, ಸಾಮಾಜಿಕ ಜೀವನದಲ್ಲಿ ನಿಮ್ಮ ವರ್ಚಸ್ಸು ಹೆಚ್ಚಾಗಲಿದೆ. ನೀವು ಕೈಗೊಳ್ಳುವ ನಿರ್ಧಾರಗಳಿಗೆ ಸಮಾಜದಲ್ಲಿ ಮನ್ನಣೆ ಸಿಗಲಿದೆ. ತುಲಾರಾಶಿಯವರಿಗೆ ವಿಶೇಷ ಸಲಹೆ, ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹಿಂಜರಿಬೇಡಿ, ತಕ್ಕಡಿಯಂತೆ ಸದಾ ಆಲೋಚನೆ ಮಾಡಿ. ಕೊನೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡಬೇಡಿ. ಕೆಲವೊಮ್ಮೆ ತಕ್ಷಣದ ನಿರ್ಧಾರನೇ ಯಶಸ್ಸು ತರುತ್ತೆ. ತಮ್ಮನ್ನು ತಾವು ಮರಿಬೇಡಿ. ಎಲ್ಲರನ್ನ ಸಂತೋಷಪಡಿಸುವ ಭರದಲ್ಲಿ ನಿಮ್ಮ ಸ್ವಂತ ಸಂತೋಷವನ್ನು ಬಲಿಕೊಡಬೇಡಿ. ನಿಮ್ಮ ಅಗತ್ಯಗಳಿಗೆ ಮೊದಲು ಆದ್ಯತೆ ನೀಡಿ. ಧೈರ್ಯ ನಿಮ್ಮ ಶಾಂತ ಸ್ವಭಾವವನ್ನು ದೌರ್ಬಲ್ಯ ಎಂದುಕೊಂಡುವವರಿಗೆ ಸಮಯ ಬಂದಾಗ ನಿಮ್ಮ ಗಟ್ಟಿತನವನ್ನು ತೋರಿಸಿ. ಮುಕ್ತಾಯ, ಸಮತೋಲನವೇ ನಿಮ್ಮ ಬಲ. ತುಲಾರಾಶಿಯವರೇ, ನೀವು ಅನ್ಯಾಯವನ್ನು ಸಹಿಸೋದಿಲ್ಲ, ನ್ಯಾಯಕ್ಕಾಗಿ ಹೋರಾಡ್ತೀರಾ. 2026ರಲ್ಲಿ ನಿಮ್ಮ ಜೀವನದ ತಕ್ಕಡಿ ನಿಮ್ಮ ಪರವಾಗಿ ಬಾಗಿದೆ. ನಿಮ್ಮ ತಾಳ್ಮೆ, ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ನ್ಯಾಯಪ್ರಿಯತೆಯೇ ನಿಮ್ಮನ್ನು ಈ ವರ್ಷ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತೆ. ನೆನಪಿಡಿ, ನೀವು ಈ ಜಗತ್ತಿನ ಸಮತೋಲನವನ್ನು ಕಾಪಾಡುವ ದೂತರು. ನಿಮ್ಮ ಮೇಲೆ ನಂಬಿಕೆ ಇಡಿ, ಭವಿಷ್ಯ ನಿಮ್ಮದಾಗುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ ಸತ್. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಯಾವತ್ತೂ ಮರಿಬೇಡಿ.